ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಅಧಿಕ ಮಾಸದಲ್ಲಿ ಯಾವ ಯಾವ ರಂಗೋಲಿಗಳನ್ನು ಹಾಕ್ಕೊಳ್ಬೇಕು, ಏನು ವ್ರತವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಈ ದಿನ ನಾನು ತೋರಿಸ್ಕೊಡ್ತಿರೋದು ತಮ್ಮಾಲ ವೃಕ್ಷ ಅಂತ ಹೇಳಿ. ಇದಕ್ಕೆ 6 ಚುಕ್ಕೆ ಮತ್ತು 6 ಚುಕ್ಕೆ 2 ಸಾರಿ 6 ಬರ್ಕೊಂಡು ಮತ್ತು 4 ಮತ್ತು 2 ಈ ಹಿಂಗೆ ಕಾಣ್ತಿದೆಯಲ್ಲ, ಈ ರೀತಿಯಾಗಿ ನಾವು ಚುಕ್ಕೆಗಳನ್ನ ಇಟ್ಕೊಳ್ಬೇಕು. ಈ ಚುಕ್ಕೆಗಳ ಮೇಲೆ ನಾವು ಪ್ಲಸ್ ಆಕಾರವಾಗಿ ಒಂದು ಆಕೃತಿಯನ್ನು ಬರ್ಕೊಳ್ಬೇಕು. ಇದರಿಂದ ನಾವು ವೃಕ್ಷವನ್ನು ಮಾಡ್ತೀವಿ. ಇದು ತಮಾಲ ವೃಕ್ಷ ಅಂತ ಹೇಳಿ, ತಮಾಲ ಶ್ಯಾಮಲಾಕೃತಿ ಅಂತ ಹೇಳಿ ವರ್ಣನೆ ಬಂದಿದೆ. ಕಡಾಲ ಮರ ಅಂತ ಕೂಡ ಕರೀತಾರೆ. ಈ ಮರದ ಕೆಳಗಡೆ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆ ಕ್ರೀಡೆಯನ್ನು ಮಾಡ್ತಿದ್ದ. ಇನ್ನು ವೈಕುಂಠ ಲೋಕದ ಪಕ್ಕಲೋಕದಲ್ಲಿ ಗೋಲೋಕ ಅಂತ ಇದೆ. ಆ ಗೋಲೋಕದ ವಿವರಣೆಯನ್ನು ನಾನು ತಿಳಿಸಿದ್ದೀನಿ. ಆ ಗೋಲೋಕದಲ್ಲಿ ಕೃಷ್ಣ ಲಕ್ಷ್ಮೀದೇವಿಯ ಜೊತೆ, ರಾಧಾ ನಾಮಕಳಾದಂತಹ ಮಹಾಲಕ್ಷ್ಮೀ ದೇವಿಯ ಜೊತೆ ಕೊಳಲು ಮಹಾಲಕ್ಷ್ಮೀ ದೇವಿಯೇ ಸ್ವತಃ ಕೊಳಲಾಗಿದ್ದಾಳೆ. ಆ ಕೊಳಲನ್ನು ಇಟ್ಕೊಂಡು ಸುತ್ತ ಗೋವೃಂದದಿಂದ ಮತ್ತು ಗೋಪಿಕಾ ಸ್ತ್ರೀಯರಿಂದ ಸೇವೆಗೊಳ್ತಾ ಕೃಷ್ಣ ಎಲ್ಲರಿಗೂ ಆನಂದವನ್ನು ಕೊಡ್ತಾ, ಪರಮಾನಂದವನ್ನು ಕೊಡ್ತಾ ಪುರುಷೋತ್ತಮ ನಾಮಕನಾಗಿ ಗೋಲೋಕದಲ್ಲಿ ಇದ್ದಾನೆ. ನಾವು ಅಧಿಕ ಮಾಸದಲ್ಲಿ ಈ ಪುರುಷೋತ್ತಮ ರೂಪ ಚಿಂತನೆಯನ್ನೇ ಮಾಡಬೇಕು. ರಾಧಾ ಪುರುಷೋತ್ತಮ, ಸ್ವತಃ ಪುರುಷೋತ್ತಮ ನಾಮಕ ಪರಮಾತ್ಮ ಈ ಮಾಸಕ್ಕೆ ಅಭಿಮಾನಿ. ಹಾಗಾಗಿ ನಾವು ಆ ರೂಪವನ್ನೇ ಚಿಂತನೆ ಮಾಡಬೇಕು. ಈ ಕಡಾಲ ಮರ ಅಂದರೆ ಏನು ತಮಾಲ ವೃಕ್ಷ ಇದೆ, ಇದರ ಕೆಳಗೆ ಕೃಷ್ಣ ಇದ್ದಾನೆ. ನಾವು ಈಗ ಇದನ್ನು ಕೆಳಗಡೆಯಿಂದ ಈ ರೀತಿ ಪ್ರಾರಂಭ ಮಾಡಬೇಕು. ಕೆಳಗಡೆಯಿಂದ ಆ ಮೇಲಿನ ಗೆರೆಗೆ ಎಳ್ಕೊಳ್ಬೇಕು. ಹೀಗೆ ಇಲ್ಲಿ ಏನು ನಾವು ಇದು ತೋರಿಸಿದ್ದೀನಿ, ಈ ರೀತಿಯಾಗಿ ಎಲ್ಲವನ್ನು ಜೋಡಿಸ್ಕೊಳ್ತಾ ಬರಬೇಕು. ತುಂಬ ಸುಲಭ ಇದೆ. ನಿಧಾನಕ್ಕೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಇದು ನಾವು ಒಂದು ಜೋಡಿಸ್ಕೊಳಕ್ಕೆ ಬಂದರೆ ಮಿಕ್ಕಿದ್ದನ್ನೆಲ್ಲ ಇದೇ ರೀತಿಯಾಗಿ ಒಂದಕ್ಕೊಂದು ಜೋಡಿಸ್ಬೇಕು. ಹೀಗೆ ಸ್ವಸ್ತಿಕ ಆಕಾರದಲ್ಲಿ ನಮಗೆ ವೃಕ್ಷದ ಎಲೆಗಳು ಉಂಟಾಗತ್ತೆ. ಈ ವೃಕ್ಷದ ಕೆಳಗಡೆ ಕೃಷ್ಣ ಇದ್ದಾನೆ ಅಂದರೆ ಗೋಪಿಕಾ ಸ್ತ್ರೀಯರ ಜೊತೆ, ರಾಧಾ ನಾಮಕ ಮಹಾಲಕ್ಷ್ಮೀ ದೇವಿಯ ಜೊತೆ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಒಂದಾದ ನಂತರ ಒಂದು ಹೀಗೆ ನಾವು ಮೊದಲು ಏನು ಜೋಡಿಸ್ಕೊಂಡಿದ್ವಲ್ಲ ಅದೇ ಪ್ರಕಾರವಾಗಿ ಜೋಡಿಸ್ಕೊಂಡು ಸ್ವಸ್ತಿಕ ಆಕಾರವಾಗಿ ಮಾಡಿಕೊಳ್ಬೇಕು. ಇಲ್ಲಿ ಕೃಷ್ಣ ಇದ್ದಾನೆ, ಸಾಕ್ಷಾತ್ತಾಗಿ ಕೃಷ್ಣ ಇದ್ದಾನೆ. ಇದೆಲ್ಲ ಕೊಳಲಿನ ರೂಪದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಮತ್ತು ಕೃಷ್ಣ ಕುಣಿಯುತ್ತಿದ್ದಾನೆ, ಗೋಪಿಕಾ ಸ್ತ್ರೀಯರು ನರ್ತನ ಮಾಡ್ತಿದ್ದಾರೆ, ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ವೃಕ್ಷ. ಒಂದಕ್ಕೊಂದು ಕೊಳಲಿನ ರೂಪದಲ್ಲಿ ಸೇರಿಕೊಳ್ಳುತ್ತೆ. ಮಧ್ಯದಲ್ಲಿ ಪದ್ಮವನ್ನು ನಾವು ನೋಡಬಹುದು. ಹೀಗೆ ಈಗ ನಾವು ಒಂದು ಹೇಗೆ ಕೂರಿಸಿದ್ವಿ ಅದನ್ನು ಹಾಗೆ ಮುಂದಕ್ಕೆ ಅದೇ ಥರನೇ ಕೂರಿಸ್ಕೊಂಡು ಹೋಗಬೇಕು. ಹೀಗೆ ಒಂದಾದ ನಂತರ ಒಂದು ಗೆರೆಯಿಂದ ಗೆರೆಗೆ ಸೇರಿಸ್ಕೊಳ್ಬೇಕು. ಇಲ್ಲೆಲ್ಲ ಗೋಪಿಕಾ ಸ್ತ್ರೀಯರಿದ್ದಾರೆ ಅಂತ ಹೇಳಿ ನಾವು ಇದನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಗೋಪಿಕಾ ಸ್ತ್ರೀಯರು ಮಹಾಲಕ್ಷ್ಮೀ ದೇವಿ ಕೊಳಲಿನ ರೂಪದಲ್ಲಿದ್ದಾಳೆ ಮತ್ತು ಸಾಕ್ಷಾತ್ ಕೃಷ್ಣನ ಪಕ್ಕದಲ್ಲೇ ಇದ್ದಾಳೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಈ ಮಧ್ಯದಲ್ಲಿ ಕೃಷ್ಣ ಕ್ರೀಡೆ ಮಾಡ್ತಿದ್ದಾನೆ. ಈ ಸುತ್ತ ಪದ್ಮದಲ್ಲಿ ಗೋಪಿಕಾ ಸ್ತ್ರೀಯರಿದ್ದಾರೆ ಅಂತ. ಇದು ಅಧಿಕ ಮಾಸದ ತುಂಬ ವಿಶೇಷವಾದಂತಹ ರಂಗೋಲಿ ಮತ್ತು ವಿಶೇಷವಾದಂತಹ ಚಿಂತನೆ. ಅಧಿಕ ಮಾಸದಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಯಾವ ರೂಪವನ್ನು ಚಿಂತನೆ ಮಾಡಬೇಕು, ಯಾವ ಸ್ತೋತ್ರವನ್ನು ಹೇಳಬೇಕು ಅಂತ ನಾನು ತೋರಿಸಿಕೊಟ್ಟಿದ್ದೀನಿ. ಆ ಸ್ತೋತ್ರವನ್ನು ಹೇಳ್ತಾ ನಾವು ಈ ರಂಗೋಲಿ ಚಿಂತನೆಯನ್ನು ಮಾಡ್ತಾಯಿದ್ರೆ ನಮ್ಗೆ ಅದಕ್ಕೆ ಪುಣ್ಯ ದೇವರು ಕೊಡ್ತಾನೆ. ಇದು ನಿತ್ಯವೂ ಹಾಕ್ಕೊಳ್ತಕ್ಕಂಥ ರಂಗೋಲಿ. ಅಥವಾ ನಾವು ಒಮ್ಮೆ ಹಾಕಿ ನಾಳೆ ಹಾಕಲಿಕ್ಕಾಗಲಿಲ್ಲ ಅಂದರೆ ನಾವು ಈ ರೀತಿ ಒಂದು ಸ್ತೋತ್ರ, ಶ್ರೀಕೃಷ್ಣ ಕಮಲಾನಾಥ ಅಥವಾ ಗೋಪಿಕಾ ಗೀತ, ಇದನ್ನು ಯಾವುದನ್ನು ನಾವು ಇಲ್ಲಿ ಸ್ಮರಣೆ ಮಾಡ್ತಾ, ಕೃಷ್ಣನ ಸ್ಮರಣೆ ಮಾಡ್ತಾ ಈ ಒಂದು ನಾವು ಸ್ತೋತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬಹುದು. ಅಥವಾ ನಮಸ್ಕಾರವನ್ನು ಹಾಕ್ಕೊಳ್ಬಹುದು. 33 ನಮಸ್ಕಾರವನ್ನು ಕೂಡ ಹಾಕ್ಕೊಳ್ಬಹುದು. ಹೀಗೆ ಒಂದಕ್ಕೊಂದು ನಾವು ಸೇರಿಸ್ಕೊಳ್ತಾ ಹೋಗಬೇಕು. ತಮಾಲ ವೃಕ್ಷ ಅಂತ ಹೇಳಿ ಕರೀತಾರೆ. ಶ್ರೀಕೃಷ್ಣ ಕಮಲಾನಾಥ ಇದರಲ್ಲಿ ತಮಾಲ ಶ್ಯಾಮಲಾಕೃತಿ ಅಂತ ಹೇಳಿ ವರ್ಣನೆ ಕೂಡ ಬಂದಿದೆ. ಅಧಿಕ ಮಾಸದಲ್ಲಿ ನಾವು ಎಷ್ಟು ದಾನವನ್ನು ಮಾಡ್ತೀವಿ, ಎಷ್ಟು ರಂಗೋಲಿ ಹಾಕ್ತೀವಿ, ಎಷ್ಟು ದೀಪದಾನ ಮಾಡ್ತೀವಿ, ಎಷ್ಟು ಪೂಜೆಯನ್ನು ಮಾಡ್ತೀವಿ, ಎಷ್ಟು ನಮಸ್ಕಾರವನ್ನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳಿ ಅಧಿಕವಾಗಿ ಫಲವನ್ನು ಕೊಡ್ತಾನೆ. ನಾನು ಅಧಿಕ ಮಾಸದ ಮಹಾತ್ಮೆಯನ್ನು ತಿಳಿಸಿದ್ದೀನಿ. ಪ್ರತಿಯೊಂದು ನಾವು ಮಾಡುವಾಗಲೂ ಕೆಲಸ ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ಕೃಷ್ಣನ ವರ್ಣನೆಗಳನ್ನು ಚಿಂತನೆ ಮಾಡ್ತಾ ಮಾಡಬೇಕು. ಇದರಿಂದ ವಿಶೇಷವಾಗಿ ಕೃಷ್ಣ ಫಲವನ್ನು ಕೊಡ್ತಾನೆ. ಫಲಾಪೇಕ್ಷೆ ಮಾಡಬಾರ್ದು.
ಆದರೂ ಫಲವನ್ನು ಕೊಡ್ತಾನೆ. ಇನ್ನು ಈ ಸುತ್ತ ಇರ್ತಕ್ಕಂಥ ಗೆರೆಗಳು ಮಿಕ್ಕಿರ್ತಕ್ಕಂಥ ಗೆರೆಗಳನ್ನು ನಾವು ಈ ರೀತಿ ಎಲೆಗಳ ಹಾಗೆ ಜೋಡಿಸ್ಕೊಳ್ಬೇಕು. ಅಲ್ಲಿ ಎಲೆಗಳು ಕಾಣಿಸ್ತಾ ಇದೆ, ಆ ಕೃಷ್ಣನ ಏನು ತಲೆ ಮೇಲೆ ವೃಕ್ಷ ಬಂದಿದೆ, ಅದೇ ಥರ ಇದು ಕೂಡ ನಮಗೆ ಬರುತ್ತೆ. ನಾವು ಹಾಗೆ ಚಿಂತನೆಯನ್ನು ಮಾಡ್ಕೊಳ್ಬೇಕು. ನಮ್ಮ ಮನೆಯೇ ಗೋಲೋಕ. ಆ ಗೋಲೋಕದಲ್ಲಿ ಕೃಷ್ಣ ನಮಗೆ ಹೀಗೆ ಇದ್ದಾನೆ ಇಲ್ಲಿ ಕೃಷ್ಣ ರಾಧಾ ಸಮೇತ, ರಾಧಾ ನಾಮಕ ಲಕ್ಷ್ಮೀ ಸಮೇತವಾಗಿ ಪುರುಷೋತ್ತಮ ನಮ್ಮ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಗೋಲೋಕ ತುಂಬ ಅದ್ಭುತವಾದಂತಹ ಲೋಕ. ಆ ಲೋಕದಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ. ಈ ರೀತಿ ಚಿಂತನೆ ಮಾಡಿದ್ರೆ ನಮಗೂ ಕೂಡ ಯಾವುದೇ ರೀತಿ ದುಃಖ ಶೋಕಗಳು ಬರೋದಿಲ್ಲ. ಸಂಪತ್ತು ಮಹಾಲಕ್ಷ್ಮೀ ದೇವಿ ಸ್ವತಃ ಇರೋದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಹೀಗೆ ಒಟ್ಟು ನಮಗೆ 12 ಪದ್ಮಗಳು ಬರುತ್ತೆ. ಸುತ್ತ ಪೂರ್ತಿ ಒಂದಕ್ಕೊಂದು ಸುತ್ತಕೊಂಡಿರುತ್ತೆ ಬಳ್ಳಿಗಳು. ಸುತ್ತುವರೆದು ಎಲ್ಲ ಕೃಷ್ಣನ ಗೋಪಿಕಾಸ್ತ್ರೀಯರು ಕೈ ಹಿಡ್ಕೊಂಡು ಕೃಷ್ಣನ ಸುತ್ತ ಇದ್ದಾರೆ ಅಂತ ಹೇಳಿ ಚಿಂತನೆ ನಮಗೆ ಇದು ಬರುತ್ತೆ. ಮಧ್ಯದಲ್ಲಿ ನಾವು ಶ್ರೀಕಾರ ಮತ್ತು ಕೊಳಲನ್ನು ಬರ್ಕೊಳ್ಬೇಕು. ಶ್ರೀಕಾರ ಮಹಾಲಕ್ಷ್ಮೀ ದೇವಿ ಇದ್ದಾಳೆ, ರಾಧಾ ನಾಮಕ ಮಹಾಲಕ್ಷ್ಮಿ ಪುರುಷೋತ್ತಮನ ಜೊತೆ ಇದ್ದಾಳೆ. ಅಲ್ಲಿ ಕೊಳಲಿನ ರೂಪದಲ್ಲೂ ಆಕೆನೇ ಇದ್ದಾಳೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಳ್ಬೇಕು. ಪಕ್ಕದಲ್ಲಿ ಚಕ್ರಶಂಖಗಳನ್ನು ಬರ್ಕೊಳ್ಬೇಕು. ಮಧ್ಯದಲ್ಲಿ ಶ್ರೀಕಾರದ ಕೆಳಗಡೆ ಕೊಳಲನ್ನು ಕೂಡ ನಾವು ಬರ್ಕೊಳ್ಬೇಕು. ಇಲ್ಲಿ ಕೊಳಲು ನಮಗೆ ವಿಶೇಷ. ಈ ರಂಗೋಲಿಯನ್ನು ಅಧಿಕ ಮಾಸದಲ್ಲಿ ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಬಹುದು. ಮತ್ತು ಕೊನೆಯಲ್ಲಿ ಅಧಿಕ ಮಾಸ ಮುಗಿದ ನಂತರ ನಾವು ಒಂದು ವೃಕ್ಷವನ್ನು ದಾನವಾಗಿ ಕೊಡಬೇಕು. ತುಳಸಿ ವೃಕ್ಷ ಆದರೂ ಆಯಿತು, ಯಾವುದಾದ್ರು ಹೂವಿನ ವೃಕ್ಷಗಳಾದರೂ ಆಯಿತು, ದಾನವಾಗಿ ಕಮಲದ ವೃಕ್ಷ ಕೂಡ ಆಯಿತು, ಯಾವುದಾದ್ರೂ ಒಂದು ನಾವು ದಾನವನ್ನು ಕೊಡಬೇಕು. ಈ ರಂಗೋಲಿ ಹಾಕಿದ್ದೀವಿ, ಕೃಷ್ಣನಿಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಒಬ್ಬ ಮುತ್ತೈದೆಗೆ ನಾವು ಕರೆದು ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲವನ್ನು ಕೊಟ್ಟು ಒಂದು ವೃಕ್ಷವನ್ನು ಕೊಡಿ. ಇದರಿಂದ ಕೃಷ್ಣನಿಗೆ ಸಂಪ್ರೀತಿ ಆಗುತ್ತೆ. ಎಲ್ಲ ರೀತಿಯಾದಂತಹ ತಾಪಗಳು ನಮಗೆ ಪರಿಹಾರ ಆಗತ್ತೆ. ಅಧಿಕ ಫಲಂ. ಅಧಿಕ ಮಾಸದಲ್ಲಿ ಇದೆಲ್ಲ ನಮಗೆ ಚಿಂತನೆ ಬಹಳ ಮುಖ್ಯ. ಅಧಿಕ ಮಾಸದ ಮಹಾತ್ಮೆ ಹೇಳುವಾಗ ಹೇಳಿದ್ದೀನಿ ಎಷ್ಟು ಮಾಸ ಪರಿತಪಿಸುತ್ತೆ ಅಂತ. ಹಾಗೆ ಕೂಡ ನಾವು ಕೃಷ್ಣನ ಒಂದು ಸೇವೆಗೆ ಪರಿತಪಿಸಬೇಕು. ಅದು ನಮ್ಮ ನಿಜವಾದ ಸಾರ್ಥಕ ಬದುಕು. ಇನ್ನು ಗೋಲೋಕ ಇದು. ಎಲ್ಲ ಕಡೆ ನಾವು ಗೋವುಗಳನ್ನೇ ಬರ್ಕೊಳ್ಬೇಕು. ಗೋವುಗಳು, ಗೋವಿನ ಪಾದ ಸುತ್ತಲೂ ಬರ್ಕೊಳ್ಬೇಕು. ಗೋವಿನ ಹೊಟ್ಟೆಯಲ್ಲಿ ಇಷ್ಟು ಇದ್ದಾವೆ, 33 ದೇವತೆಗಳು ಇದ್ದಾರೆ, ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಗೋವಿನಿಂದ ಪ್ರತಿಯೊಂದು ಈ ಲೋಕ ಗೋವಿನಿಂದ ಆವೃತ್ತವಾಗಿದೆ. ಎಲ್ಲೆಲ್ಲೋ ಗೋವಿನ ಸ್ಮರಣೆ, ಅಲ್ಲಿ ಗೋವು ಇಲ್ಲಿ ಗೋವು ಅಂತೇಳಿ ಎಲ್ಲೆಲ್ಲೋ ಗೋವಿದೆ ಅಂತ ಹೇಳಿ ನಾವು ಗೋವಿನ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ತುಂಬ ಸುಂದರವಾಗಿ ಕಾಣುತ್ತೆ ಇದು ಮರ. ನಾವು ಎಷ್ಟು ಚೆನ್ನಾಗಾದರೂ ಬರ್ಕೊಳ್ಬೋದು. ಚಿಕ್ಕದಾಗೂ ಬರೀಬೋದು ಮತ್ತು ದೊಡ್ಡದಾಗೂ ಬರೀಬಹುದು. ಆಕಳ ಪಾದವನ್ನು ಬರ್ಕೊಳ್ಬೇಕು. ಆಕಳು ಇಲ್ಲದೆ ಇರೋ ಜಾಗನೇ ಇಲ್ಲ. ಇದು ಆಕಳ ಲೋಕ, ಗೋಲೋಕ ಅಂತಲೇ ಪ್ರಸಿದ್ಧಿ. ಹಾಗಾಗಿ ಇಲ್ಲಿ ಗೋಮಾತೆಗೆ ವಿಶೇಷವಾದಂತಹ ಸ್ಥಾನ, ಇಲ್ಲಿ ಪೂಜೆ. ನಾವು ಇನ್ನೂ ಈ ಪಾದಕ್ಕೆ ಗೊರಸೆಲ್ಲ ಬರ್ಕೊಳ್ಬೇಕು. ಗೊರಸುಗಳೆಲ್ಲ ಬರ್ಕೊಂಡು ಇನ್ನೂ ನಾವು ಕಡೆಯಲ್ಲಿ ವೃಕ್ಷ ದಾನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಒಂದು ಗೋವನ್ನು ದಾನ ಮಾಡಬಹುದು. ಅಂದರೆ ಬೆಳ್ಳಿ ಗೋವು ಅಥವಾ ಹಿತ್ತಾಳಿ ಗೋವು ಶಕ್ತಾನುಸಾರ ಆ ಗೋವನ್ನು ನಾವಿಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಈ ಪಾದದಲ್ಲಿ ಅದನ್ನು ಕೂಡ ನಾವು ಅಧಿಕ ಮಾಸ ಮುಗಿದ ನಂತರ ನಾಳೆ ಮುಗಿಯುತ್ತೆ ಅನ್ನುವಾಗ ದಾನವನ್ನು ಮಾಡಬಹುದು. 33 ದಾನವನ್ನು ಮಾಡಬಹುದು. ಯಥಾಶಕ್ತಿ ಒಂದು ದಾನವನ್ನು ಮಾಡಬಹುದು. ಗೋವಿಗೆ ಪ್ರೀತಿಯಾಗಿರ್ತಕ್ಕಂಥ ಸಪ್ಪಾದ ಭಕ್ಷ್ಯಗಳನ್ನೆಲ್ಲ ನಾವು ದಾನವನ್ನು ಮಾಡಬಹುದು. ಹೀಗೆ ಅಧಿಕ ಮಾಸದಲ್ಲಿ ಯಾವುದೇ ರೀತಿ ಪೂಜೆ ಮಾಡಿದ್ರೂ ಕೃಷ್ಣನಿಗೆ ಸಮರ್ಪಣೆ ಆಗಲಿ ಅಂತ ಹೇಳಿ, ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದೇ ಕೃಷ್ಣನ ಲೋಕದಲ್ಲಿ ಏನೇನು ನಡೀತಿದೆ ಅದನ್ನು ನಾವು ಚಿಂತನೆ ಮಾಡ್ತಾ ಈ ಪೂಜೆಯನ್ನು ಸ್ವಲ್ಪ ಮಾಡಿದ್ರೂ ಕೂಡ ಹೆಚ್ಚಿನ ಫಲವನ್ನು ಭಗವಂತ ಕೊಡ್ತಾನೆ, ಸ್ವೀಕಾರ ಮಾಡ್ತಾನೆ. ಹಾಗಾಗಿ ನಮಗೆ ಯಥಾಶಕ್ತಿ ವಂಚನೆ ಮಾಡದೆ ಎಷ್ಟು ಆಗುತ್ತೆ ಅಷ್ಟು ನಾವಿದನ್ನು ಮಾಡಿಕೊಳ್ಳೋಣ. ದಾನ ಎಲ್ಲ ಯಥಾಶಕ್ತಿ. ಆದರೆ ಇದಕ್ಕೆ ಮಾಡಲಿಕ್ಕೆ ನಮಗೆ ಕಷ್ಟ ಏನೂ ಆಗಲ್ಲ. ಸ್ವಲ್ಪ ನಾವು ಇದಕ್ಕೆ ಸಮಯವನ್ನು ಕೊಟ್ಟರೆ ಸಾಕು. ಈ ರೀತಿಯಾಗಿ ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಗೋವುಗಳನ್ನು ಬರ್ಕೊಂಡು ದೀಪವನ್ನು ಹಚ್ಚಿಟ್ಟು ಕೆಂಪು ಹೂಗಳಿಂದ ಮತ್ತು ಸುಗಂಧಭರಿತ ಹೂಗಳಿಂದ ಪೂಜೆಯನ್ನು ಮಾಡಿ ಶಕ್ತಿಯಾನುಸಾರ ನಮಸ್ಕಾರವನ್ನು ಮಾಡೋದು. ಮತ್ತು ಊಟದಲ್ಲೂ ಅಷ್ಟೇ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸಿ ನಾವು ಆದಷ್ಟು ದೇವರ ಸೇವೆಗೆ ಮುಡುಪಾಗಿಟ್ಟು ಈ ರೀತಿಯಾಗಿ ನಾವು ಅಧಿಕ ಮಾಸವನ್ನು
ಪ್ರಾರಂಭ ಮಾಡೋಣ. ಅದೇ ರೀತಿಯಾಗಿ ಸುಖಾಂತ್ಯವಾಗಿ ಅಧಿಕ ಮಾಸವನ್ನು ಧನ್ಯವಾಗಿ ಅಂದರೆ ಸಾರ್ಥಕವನ್ನು ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಇನ್ನು ಮುಂದೆ ಅಧಿಕ ಮಾಸದ ವಿಡಿಯೋಗಳನ್ನು ಕೊಡ್ತೇನೆ. ಯಾವ ಯಾವ ರಂಗೋಲಿಯನ್ನು ಹಾಕ್ಕೋಬೇಕು, ಏನು ವ್ರತ ದಾನ ಎಲ್ಲವನ್ನು ನಾನು ಕೊಡ್ತೇನೆ. ಯಥಾಶಕ್ತಿ ಎಲ್ಲರೂ ಮಾಡ್ಕೊಳ್ಳೋ ಹಾಗೆ ಭಗವಂತ ನಮ್ಮಲ್ಲಿ ನಿಂತು ಅನುಗ್ರಹ ಮಾಡಲಿ, ಪ್ರೇರಣೆ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.